ಇದೇ ವರ್ಷದ ಡಿಸೆಂಬರ್ 31ರೊಳಗೆ ಬೆಂಗಳೂರಿನ GB ಎಲೆಕ್ಷನ್ ನಡೆಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಖಡಕ್ಕಾಗಿ. ಡಿಸೆಂಬರ್ 31 ಆಗಸ್ಟ್ 31ರವರೆಗೂ, ಆಗಸ್ಟ್ 31ರೊಳಗೆ ಡೆಡ್ಲೈನ್ ವಿಧಿಸಿತ್ತು. ಮತ್ತೆ ಡೆಡ್ಲೈನ್ ಕೊಡೋಕ್ಕಾಗಲ್ಲ ಅಂತೇಳಿ ಈ ಹಿನ್ನೆಲೆಯಲ್ಲಿ ಬೆಂಗಳೂರು GB ಎಲೆಕ್ಷನ್ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಮಗೆ ಬೇಕು ಅಂತ ಆಟಾಡ್ತಿದ್ರು ಯಾರು ರಾಮಲಿಂಗ ರೆಡ್ಡಿ ಸಚಿವ ಖಾತೆ ಹಂಚಿಕೆ ವಿಚಾರದಲ್ಲಿ. ಆದರೆ ಕೃಷ್ಣ ಬೈರೇಗೌಡರು ಕೊಟ್ಟು ನೋಡಿ, ಅವರು ಒಕ್ಕಲಿಗ ಜಾತಿ, ಆಮೇಲೆ ಅವರು ಕೆಂಪೇಗೌಡರ ವಂಶಸ್ಥರು, ಆಮೇಲೆ ಅದು ವೋಟ್ ಬ್ಯಾಂಕ್ ಪರಿಗಣಿಸಿ ಕಾಂಗ್ರೆಸ್ ಹಿಡ್ಕೊಂಡು. ಎರಡನೇದು ಅವರು ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯವರ ಬೆಂಬಲಿಗ, ಹಾಗಾಗಿ ಅವ್ರು ಸಿದ್ದರಾಮಯ್ಯ ಕಡೆಯಿಂದ ಬಂದಿದೆ, ಡಿ ಕೆ ಶಿವಕುಮಾರ್ ಕಡೆಯಿಂದ ಒಬ್ಬರೇ ಬಂದಿಲ್ಲ, ಒಕ್ಕಲಿಗರಿಂದ ಬಂದಿದೆ. ಹೈಕಮಾಂಡು ತಾಳೆನೂ ಕೊಟ್ಟಿದೆ, ಒಕ್ಕಲಿಗರಿಗೆ ಓಟ್ ಕೊಡೋದು ಸಿಗುತ್ತೆ ಅಂತೇಳಿ. ವೋಟ್ ಬ್ಯಾಂಕ್ ನೋಡ್ಬಿಟ್ಟು GB ಎಲೆಕ್ಷನ್ಗೆ ಒಕ್ಕಲಿಗ ಜಾಸ್ತಿ ಅಂತೇಳಿ ಕೃಷ್ಣ ಬೈರೇಗೌಡ ಸರಿ ಇಡ್ಬೋದು. ಆದರೆ ರಾಮಲಿಂಗ ರೆಡ್ಡಿ 8 ಬಾರಿ ಶಾಸಕರಿದ್ದಾರೆ, ಅವ್ರು ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತಲ್ಲ, ಅವ್ರಿಗೆ ಮನವೊಲಿಸ್ಬೋದಿತ್ತು. ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಇಲಾಖೆ ರಾಜ್ಯ ವ್ಯಾಪಿ ಇರೋಂಥ ಭಾಳ ಅನುದಾನ ಸಿಗುತ್ತೆ, ನಾನು ನಿಭಾಯಿಸಿ ಯಾಕೆ ಈ ಖಾತೆಗೋಸ್ಕರ ನಾನು ರಮೇಶ್ ಜಾರಕಿಹೊಳಿಗೆ ಪೈಪೋಟಿ ನಡೆಸಿದ್ವಿ. ನನ್ನ ಖಾತೆನೇ ಬೇಕು ಅಂತ ರಮೇಶ್ ಜಾರಕಿಹೊಳಿ ಪಡ್ಕೊಂಡಿದ್ರು BJP ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ. ತೋಳಿ ಸಾರ್ ನೀವು ಬೇಕಾದ್ರೆ ಬೆಂಗಳೂರು ನಗರ ಜಿಲ್ಲಾ ಸಚಿವ ಕೊಡೋಣ ಸ್ವಲ್ಪ ದಿವಸಬಿಟ್ಟು ಅಂತ ಹೇಳಿ ಹೇಳ್ಕೊಳ್ತೀವಿ. ಸ್ವಲ್ಪ ಹಿನ್ನಡೆ ಸಾಧಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಮನವೊಲಿಸೋಕ್ಕೆ ಎಲ್ಲೋ ಒಂದು ಕಡೆ ಸುದ್ದಿ. ಅಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂದರೆ ಅವರು ರಾಮಲಿಂಗ ರೆಡ್ಡಿ ಕೊಡ್ಬೋದಾಯಿತು. ಆ ಒಂದು ಮುಖ್ಯಮಂತ್ರಿ ಆಗಿದ್ದರೆ ಒಕ್ಕಲಿಗ ಬಿಡ್ತಿತ್ತು. ಕರೆಕ್ಟ್. ಆದರೆ ರಾಮಲಿಂಗ ರೆಡ್ಡಿ ಕೇಳ್ತಿರೋ ಸಂಜೆ ಇರ್ಬೋದು. ಆದರೆ ಜಲಸಂಪನ್ಮೂಲ ಇಲಾಖೆ ಕಮ್ಮಿ ಇಲಾಖೆ ಅಲ್ಲ, ಅದು ಗಟ್ಟಿಯಾದ ಇಲಾಖೆ, ದೊಡ್ಡ, ಅದು ಯಾವತ್ತೂ ನೀಡೋದು ಕಸಕ್ಕಲ್ಲ. ಹೈಕಮಾಂಡು ಹೇಳಿದರೆ ಒಪ್ಪಲೇಬೇಕಾಗತ್ತೆ. ರಾಮಲಿಂಗ ರೆಡ್ಡಿ ಅವ್ರು ಬೆಂಬಲಿಗರು ಮಾಡ್ತಿರೋ ಸರಿಯಲ್ಲ ಓಟ. ಇನ್ನೊಂದು ಕಡೆ KH ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸಚಿವ ರೇಷನ್ ಮಿನಿಸ್ಟ್ರಿ ಮತ್ತೆ ಕೊಟ್ಟಿದ್ದಾರೆ, ಅದು ಒಳ್ಳೆ ಕತೆ. ಆದರೆ ಅವ್ರು ಕೇಳ್ತಿರೋದು ಕೃಷಿ ಕಾರ್ಯ ಕೊಡಬೇಕಾಯಿತು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಾಯ್ತು. ಹಿರಿಯರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ ಸಂಪುಟದಲ್ಲಿ. ನಾವು 7 ಬಾರಿ ಸಂಸದನ್ನು 1 ಬಾರಿ 2 ಬಾರಿ ಕೇಂದ್ರ ಸಚಿವರು ನನಗೆ ಒಂದು ಆಹಾರ ಮತ್ತು ರೇಷನ್ ಮಿನಿಸ್ಟ್ರಿ ಕೊಟ್ಟಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ಎಸಿದೆ ಮಲ್ಲಿಕಾರ್ಜುನ ಖರ್ಗೆ ಹಿಂದೆ ನಿಭಾಯಿಸಿದ್ದ ಗೃಹ ಖಾತೆಯನ್ನು ಅವ್ರ ಮಗ ನಿಭಾಯಿಸ್ತಿರೋದು. ಗೃಹ ಮತ್ತು ITBT ಖಾತೆ ತಪ್ಪಲ್ಲ, ಇದು ಗೃಹ ಖಾತೆ ಕೊಟ್ಟಿರೋ ತಪ್ಪಲ್ಲ, ನಂಬರ್ 2 ಮುಖ್ಯಮಂತ್ರಿ ನಂತರ. ಆದ್ದರಿಂದ ಎಲ್ಲೊಂದು ಕಡೆ ಹಿನ್ನಡೆ ಸಲ್ಲಿಸಿದ್ದಾರೆ ಇದು ಹೈಕಮಾಂಡು. ಮಲ್ಲಿಕಾರ್ಜುನ ಖರ್ಗೆ ತಪ್ಪು ಮಾಡಿದೆ, ಡಿ ಕೆ ಶಿವಕುಮಾರ್ ಅಲ್ಲ. ಹಾಗಾಗಿ ಈ ದಿನೇಶ್ ಖರ್ಗೆಗೆ ಸ್ವಲ್ಪ ಕಮ್ಮಿ ಇಲಾಖೆ ಗೃಹ ಇಲಾಖೆಯಿಂದ ಮುಕ್ತಿ ಕೊಡಬೇಕು, ಆವಾಗ ಸರಿ ಹೋಗುತ್ತೆ. ಆವಾಗ ಹಿರಿಯರಿಗೆಲ್ಲ ಸಮಾಧಾನ ಆಗುತ್ತೆ. ಈಗ ಏನೋ ಒಂದು ಆಗಿದೆ, ಅದನ್ನ ಹೈಕಮಾಂಡೇ ಕನಸು ಹೈಕಮಾಂಡ್ ಸಮಾಧಾನ ಪಡಬೇಕು. ಆಮೇಲೆ ಅಷ್ಟೇ ಮತ್ತೇನೇನು ಕಾರಣ ಇಲ್ಲ, ಹೈಕಮಾಂಡೇ ಕಾರಣ ಮಾಡಬೇಕು.